2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಾ ಇದೆ. ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಹರೀಶ್ ಕುಮಾರ್ರಿಂದ ಮಂಡನೆ ಮಾಡಲಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ 2ನೇ ಬಾರಿಗೆ ಬಜೆಟ್ ಮಂಡನೆಯನ್ನ ಮಾಡಲಾಗುವಂತದ್ದು. 5ನೇ ಬಾರಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಈ ಆಯವ್ಯಯ ಮಂಡನೆ ಆಗುತ್ತೆ. ಈ ಬಾರಿ ಬಜೆಟ್ನ ಗಾತ್ರ 20,000 ಕೋಟಿ ತಲುಪುವಂತ ಸಾಧ್ಯತೆ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನ ಬೆಂಗಳೂರಿನ ಜನ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಒಂದಷ್ಟು ವಿಚಾರಗಳ ಬಗ್ಗೆ ಫೋಕಸ್ ಮಾಡಿಗೆ ಈ ಬಾರಿಗ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇದೆ. ಸಾಕಷ್ಟು ಕೆಲಸ ಕಾರ್ಯಗಳು ಮತ್ತು ವಿಶೇಷವಾದಂತಹ ಯೋಜನೆಗಳು, ಅನುದಾನಗಳ ಬಿಡುಗಡೆ ಇದೆಲ್ಲವೂ ಕೂಡ ಫೋಕಸ್ ಮಾಡಲಾಗಿದೆ. ನುರಿತ ತಜ್ಞರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಈ ಬಾರಿಯ ಬಜೆಟ್ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳಂತೂ ಸಹಜವಾಗಿಯೇ ಇದೆ. ಈ ಚುನಾಯಿತ ಜನಪ್ರತಿನಿಧಿ ಇಲ್ಲದೇನೆ 5ನೇ ಬಾರಿ ಈ ಒಂದು ಬಜೆಟ್ ಮಂಡನೆ ಆಗ್ತಾ ಇರೋದು. ಹಾಗಾಗಿ ನಿರೀಕ್ಷೆಗಳು ಕೂಡ ಇದೆ. ನಮ್ಮ ವಾರ್ಡು ಅಥವಾ ಆ ಥರ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಇಲಾಖೆಗೆ ಏನು ಅನೌನ್ಸ್ ಮಾಡಬಹುದು, ಈ ಥರದ್ದೆಲ್ಲವೂ ಕೂಡ ಈ ದಿಶೆಯಲ್ಲಿ ಪಾಲಿಕೆಯು ಸಮಾನತೆಯನ್ನು ಸಾಕಾರಗೊಳಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ, ಅಲ್ಪಸಂಖ್ಯಾತರು ಮತ್ತು ತೃತೀಯ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಸುಮಾರು 500 ಎಲೆಕ್ಟ್ರಿಕ್ ಸಾರಿಗೆ ಆಟೋಗಳು, ಸರಕು ಈ ಆಟೋಗಳನ್ನು ಖರೀದಿಸಲು ಆರ್ಥಿಕ ನೆರವು ನೀಡುವ ಮೂಲಕ ಈ ಸಾರಥಿ ಯೋಜನೆಯನ್ನು ಜಾರಿಗೆ ತರಲು ರು 10 ಕೋಟಿ ಮೀಸಲಿಡಲಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ವಾಯು ಮಾಲಿನ್ಯ ನಿಯಂತ್ರಿಸುವ ಆಶಯಕ್ಕೆ ಪೂರಕವಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಪಾಲಿಕೆಯ ಎಲ್ಲ ವಲಯಗಳ ಅಡಿಯಲ್ಲಿ ಬರುವ ಸುಮಾರು 1,000 ಅರ್ಹ ಉದ್ಯೋಗಸ್ಥ ಮಹಿಳೆಯರು ಮತ್ತು ಪೌರ ಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ಹಾಗೂ ವಿಶೇಷ ಚೇತನರಿಗೆ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಿಸಲು ಈ ವರ್ಷ ರೂಪಾಯಿ 15 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ತೃತೀಯ ಲಿಂಗಿಗಳ ಸಮುದಾಯ ಮತ್ತು ಇತರ ಆರ್ಥಿಕ ಹಿಂದುಳಿದವರ ಅಭಿವೃದ್ಧಿಗಾಗಿ ಪಾಲಿಕೆಯಿಂದ ಯೋಜನಾ ವೆಚ್ಚದ 50% ಅಥವಾ ಗರಿಷ್ಠ ರು 2 ಲಕ್ಷ ಸಹಾಯಧನವನ್ನು ಸುಮಾರು 500 ಅರ್ಹ ಫಲಾನುಭವಿಗಳಿಗೆ ಸಣ್ಣ ಉದ್ಯಮಗಳ ಸ್ಥಾಪನೆಗಾಗಿ ನೀಡಲು ಉದ್ದೇಶಿಸಲಾಗಿದ್ದು, ಸದರಿ ಯೋಜನೆಗೆ ಈ ಸಾಲಿನಲ್ಲಿ ರೂಪಾಯಿ 10 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ನಗರದಲ್ಲಿ ಸುಮಾರು 2,500 ಅರ್ಹ ವಸತಿ ರಹಿತ SC, ST, OBC, ವಿಕಲಚೇತನರು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರು, ಪಾಲಿಕೆಯ ಕಾಯಂ ಹಾಗೂ ನೇರ ವೇತನ ಪಾವತಿಯ ಪೌರ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ವಸತಿ ನಿರ್ಮಾಣ ಸಂಸ್ಥೆಗಳ ಸಹಯೋಗದೊಂದಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ಸೌಲಭ್ಯವನ್ನು ಒದಗಿಸಲು 2025-26ನೇ ಸಾಲಿನ ಆಯವ್ಯಯದಲ್ಲಿ ಸುಮಾರು 130 ಕೋಟಿಗಳ ಅನುದಾನ ಮೀಸಲಿರಿಸಲಾಗಿದೆ. ಈ ಅನುದಾನದಲ್ಲಿ 50% ಒಂಟಿ ಮನೆ ಯೋಜನೆಗೆ ಮತ್ತು ಉಳಿದ 50% ವಸತಿ ರಹಿತ ಅರ್ಹ ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನು ಒದಗಿಸಲು ಉಪಯೋಗಿಸಿಕೊಳ್ಳಲಾಗುವುದು. ಪಾಲಿಕೆಯಿಂದ ಈಗ ನೀಡುತ್ತಿರುವ ವಂತಿಗೆಯ ಮಿತಿಯನ್ನು ರೂಪಾಯಿ 5 ಲಕ್ಷದಿಂದ ರೂಪಾಯಿ 6 ಲಕ್ಷಕ್ಕೆ ಏರಿಸಲಾಗುವುದು. ಈ ಆರ್ಥಿಕ ವರ್ಷದಲ್ಲಿ ಹೊಲಿಗೆ ತರಬೇತಿ ಪಡೆದ 1,000 ಮಹಿಳೆಯರಿಗೆ ಜೀವನೋಪಾಯಕ್ಕಾಗಿ ಹೊಲಿಗೆ ಯಂತ್ರವನ್ನು ನೀಡಲಾಗುವುದು. ಪಾಲಿಕೆ ವ್ಯಾಪ್ತಿಯ ಗ್ರಂಥಾಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಒದಗಿಸಲು ರು 1 ಕೋಟಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಜೀವನೋಪಾಯ ವಸ್ತುಗಳನ್ನು ಒದಗಿಸಲು 2 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯ ಅರ್ಹ ಮತ್ತು ಆಸಕ್ತಿಯುಳ್ಳ ಯುವಜನತೆಯ ಕೌಶಲಾಭಿವೃದ್ಧಿಗಾಗಿ 2025-26ನೇ ಸಾಲಿನ ಆಯವ್ಯಯದಲ್ಲಿ 5 ಕೋಟಿ ಅನುದಾನವನ್ನು ಮೀಸಲಿರಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ 2025-26ನೇ ಸಾಲಿನ ಆಯವ್ಯಯದಲ್ಲಿ 10 ಕೋಟಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ನಿರಾಶ್ರಿತರ ರಾತ್ರಿ ತಂಗುದಾಣದ ನಿರ್ವಹಣೆಗಾಗಿ ಈ ಸಾಲಿನಲ್ಲಿ ಆಯವ್ಯಯದಲ್ಲಿ ರು 5 ಕೋಟಿ ಅನುದಾನವನ್ನು ನೀಡಲಾಗುವುದು. ಪಾಲಿಕೆ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ ಈ ವರ್ಷದ ಆಯವ್ಯಯದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ವ್ಯಾಪ್ತಿಯ ಅರ್ಹ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸಹಾಯಧನ ನೀಡಲು ಈ ಆರ್ಥಿಕ ವರ್ಷದಲ್ಲಿ ರೂಪಾಯಿ 5 ಕೋಟಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ಪಾಲಿಕೆಯ ವ್ಯಾಪ್ತಿಯ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗಾಗಿ ಪಾಲಿಕೆಯ ಜಮೀನುಗಳಿಗೆ ಯಾವುದೇ ಶುಲ್ಕ ವಿಧಿಸದೆ ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಿರಪೇಕ್ಷಣಾ ಪತ್ರ ನೀಡುವುದರ ಮೂಲಕ ಕೊಳಚೆ ಪ್ರದೇಶಗಳ ಘೋಷಣೆಗೆ ಮಂಡಳಿಗೆ ಸಹಕರಿಸಲಾಗುವುದು. ಸ್ಲಮ್ ಸೆಸ್ ಮತ್ತು SCP TSP ಅನುದಾನವನ್ನು ಬಳಸಿಕೊಂಡು ಕೆರೆ ಒತ್ತುವರಿ ಪ್ರದೇಶಗಳಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಸ್ಥಳಾಂತರಗೊಳಿಸಲು ಕ್ರಮ ವಹಿಸಲಾಗುವುದು. ಸಾರ್ವಜನಿಕ ಸಂಪರ್ಕ. ಪಾಲಿಕೆ ಎಲ್ಲ ಇಲಾಖೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲು BBMP ಫೇಸ್ಬುಕ್, X, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮಗಳ ಖಾತೆಗಳನ್ನು ನಿರ್ವಹಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಪಾಲಿಕೆಯ ಸಾಮಾಜಿಕ ಮಾಧ್ಯಮ ಜಾಲವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಪಾಲಿಕೆ ನಡೆಸುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಪ್ರತ್ಯೇಕ BBMP ಮಾಸಿಕ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗುವುದು. ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗ. ಪ್ರಸ್ತುತ ಪಾಲಿಕೆಯ ಪಾವತಿಗಳನ್ನು IFMS ಸಾಫ್ಟ್ವೇರ್ ಮತ್ತು ಬ್ಯಾಂಕ್ನೊಂದಿಗೆ ಹೋಸ್ಟ್ ಟು ಹೋಸ್ಟ್ ಸಂಯೋಜನೆ ಮಾಡಿ ಆನ್ಲೈನ್ ಮುಖಾಂತರ ಪಾವತಿಸಲಾಗುತ್ತಿದ್ದು, ಇದರಿಂದ ನೈಜ ಸಮಯ ರಿಯಲ್ ಟೈಮ್ ಆಧಾರದ ಮೇಲೆ ಪಾವತಿಯ ವಹಿವಾಟುಗಳನ್ನು ದಾಖಲಿಸಲಾಗುತ್ತಿದೆ. ಸ್ವೀಕೃತಿಗಳನ್ನು ಪ್ರಸ್ತುತ ಭಾಗಶಃ ಆನ್ಲೈನ್ ಮೂಲಕ ಸ್ವೀಕಾರ ಮಾಡಲಾಗುತ್ತಿತ್ತು. ಈ ವರ್ಷದಲ್ಲಿ ಎಲ್ಲ ಸ್ವೀಕೃತಿಗಳನ್ನು ರಿಸಿಪ್ಟ್ ಮಾಡ್ಯೂಲ್ ಸಾಫ್ಟ್ವೇರ್ ಮೂಲಕ
ಬ್ಯಾಂಕ್ ಪಾವತಿ ಗೇಟ್ವೇನೊಂದಿಗೆ ಸಂಯೋಜಿಸಿ ಆನ್ಲೈನ್ ಮೂಲಕ ಸ್ವೀಕರಿಸಲು ಉದ್ದೇಶಿಸಲಾಗಿದೆ. ಇದರಿಂದ ಪಾಲಿಕೆಯ ಪಾವತಿ ಜೊತೆಗೆ ಸ್ವೀಕೃತಿ ಕೂಡ ನೈಜ ಸಮಯದ ಆಧಾರದ ಮೇಲೆ ದಾಖಲಾಗುತ್ತದೆ. ಪಾಲಿಕೆಯೊಳಗಿನ ಎಲ್ಲ ಆಂತರಿಕ ಮತ್ತು ಅಂತರ್ ಕಚೇರಿ ನಿಧಿ ವರ್ಗಾವಣೆ ಮತ್ತು ಶಾಸನಬದ್ಧ ಕಡಿತಗಳ ರವಾನೆಗಳನ್ನು ಪ್ರಸ್ತುತ ಆಫ್ಲೈನ್ ಮೂಲಕ ದಾಖಲು ಮಾಡುತ್ತಿದೆ. ಈ ವರ್ಷದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವ IFMS ತಂತ್ರಾಂಶವನ್ನು ನವೀಕರಿಸಿ ಹೊಸ ಫಂಡ್ ಟ್ರಾನ್ಸ್ಫರ್ ಮಾಡ್ಯೂಲ್ ಆ್ಯಂಡ್ ರೆಮಿಟೆನ್ಸ್ ಮಾಡ್ಯೂಲ್ ಅನ್ನು ಅಭಿವೃದ್ಧಿಪಡಿಸಿ ಆಂತರಿಕ ಮತ್ತು ಅಂತರ್ ಕಚೇರಿ ನಿಧಿ ವರ್ಗಾವಣೆಗಳು ಹಾಗೂ ಶಾಸನಬದ್ಧ ಕಡಿತ ರವಾನೆಗಳನ್ನು ಆನ್ಲೈನ್ ಮೂಲಕ ಕಾರ್ಯಗತಗೊಳಿಸಲಾಗುವುದು. ಇದು ನೈಜ ಸಮಯದ ಆಧಾರದ ಮೇಲೆ ನಿಖರವಾದ ಮಾಹಿತಿಯನ್ನು ಒದಗಿಸುವುದರ ಮೂಲಕ ಸಕಾಲಿಕ ನಿರ್ಧಾರಗಳಿಗಾಗಿ ಸರಿಯಾದ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ.